Today we are going to discuss about drift velocity. Drift velocity means it's an average velocity with which free electrons drift in a metallic conductor when potential difference is applied across its ends. Or other definition will be, it is defined as average velocity with which free electrons in a conductor get drifted in the direction opposite to the direction of electric field. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಎಕ್ಸ್ಪ್ಲನೇಷನ್ನಲ್ಲಿ ನಾನು ಡಯಾಗ್ರಾಮ್ ಬರ್ಕೊಂಡಿದ್ದೀನಿ. ಐ ವಿಲ್ ಕನ್ಸಿಡರ್ ದಿಸ್ ಇಸ್ ಅ ಮೆಟಲ್ ರಾಡ್ ಆರ್ ಎ ಮೆಟಾಲಿಕ್ ವೈರ್ ಇನ್ ವಿಚ್ ಐ ವಿಲ್ apply some potential difference or I will connect some external source to this conductor. ನಾನಿಲ್ಲಿ ಏನು ಮಾಡ್ತೀನಿ, ಎಕ್ಸ್ಟರ್ನಲ್ ಸೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಇದರಲ್ಲಿ ನಾನು ಸರ್ಕಲ್ ತರ ಹಾಕಿರೋದು ಎಲ್ಲ ಏನಂತ ಹೇಳಿದ್ರೆ ಅಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ಫಿಕ್ಸೆಡ್ ಆಟಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಡಾಟ್ ಇಟ್ಟಿರೋದೆಲ್ಲ ಏನು ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸು. ಇವು ಅಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಫಿಕ್ಸೆಡ್, ದೋಸ್ ಡು ನಾಟ್ ಮೂವ್ ಅಂತ ಹೇಳ್ತೀವಿ. ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳಿದ ತಕ್ಷಣ ದೋಸ್ ಕ್ಯಾನ್ ಮೂವ್ ರ್ಯಾಂಡಮ್ಲಿ ಇನ್ ಆಲ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇನ್ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದನ್ನ ನಾನು ಅಪ್ಲೈ ಮಾಡಿಲ್ಲ ಅಂತ ಹೇಳಿದಾಗ ಇಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್ ಯಾವ ಡೈರೆಕ್ಷನ್ ಬೇಕಿದ್ರೆ ಮೂವ್ ಆಗ್ತಾ ಇರಬಹುದು. ಆದರೆ ನಾನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದ ತಕ್ಷಣ ರ್ಯಾಂಡಮ್ ಮೋಷನ್ ಅಲ್ಲಿರುವಂತ ಫ್ರೀ ಎಲೆಕ್ಟ್ರಾನ್ ಎಲ್ಲ ಏನಾಗುತ್ತೆ, ಸಿಂಗಲ್ ಡೈರೆಕ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿರೋದು ಪಾಸಿಟಿವ್ ಟರ್ಮಿನಲ್ ಈ ಕಡೆ ಆಗಿದ್ರೆ ಪಾಸಿಟಿವ್ ಆಗುತ್ತೆ. ನೆಗೆಟಿವ್ ಚಾರ್ಜ್, ಫ್ರೀ ಎಲೆಕ್ಟ್ರಾನ್ ಹ್ಯಾವ್ ನೆಗೆಟಿವ್ ಚಾರ್ಜ್. ದೀಸ್ ನೆಗೆಟಿವ್ ಚಾರ್ಜಸ್ ವಿಲ್ ಅಟ್ರಾಕ್ಟ್ ಬೈ ಪಾಸಿಟಿವ್ ಚಾರ್ಜಸ್. ಈ ಕಡೆಯಿಂದ ಈ ಡೈರೆಕ್ಷನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಆವರೇಜ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗ್ತಾ ಇದೆ ಇನ್ ಎ ಮೆಟಾಲಿಕ್ ಕಂಡಕ್ಟರ್. ಅದು ಇಲ್ಲೆಲ್ಲೋ ರ್ಯಾಂಡಮ್ ಡೈರೆಕ್ಷನ್ ಹೋಗ್ತಾ ಇರೋದು ಈ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಸೇಮ್ ಡೈರೆಕ್ಷನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೆನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಅಪ್ಲೈಡ್ ಅಕ್ರಾಸ್ ಇಟ್ಸ್ ಎಂಡ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿದ್ರೆ ಮಾತ್ರ. ಅಥವಾ ಇನ್ನೊಂದು ಡೆಫಿನೇಷನ್ ಇದೆ, ಇನ್ ದಿ ಡೈರೆಕ್ಷನ್ ಆಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ಅದರ ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತೀವಿ. ಡ್ರಿಫ್ಟ್ ವೆಲಾಸಿಟಿ ಮೀನ್ಸ್ ಇಟ್ಸ್ ಅನ್ ಆವರೇಜ್ ವೆಲಾಸಿಟಿ ವಿತ್ ವಿಚ್ ಫ್ರೀ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಇನ್ ಎ ಮೆಟಾಲಿಕ್ ಕಂಡಕ್ಟರ್ when potential difference is applied across its ends. Or one more definition will be, it is the average velocity with which free electrons in a conductor get drifted in a direction opposite to the direction of applied electric field. ಇಲ್ಲಿ explanation of drift velocity, when potential difference is applied across a conductor, an electric field is set up in it. This electric field accelerates free electrons. Then the free electrons drift in a metallic wire ಅಂತ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಇಲ್ಲಿ ನಾನು ಆಗಲೇ ಎಕ್ಸ್ಪ್ಲನೇಷನ್ ಮಾಡಿದೆ. ಅದೇ ರೀತಿ ಇನ್ನೊಂದು ಟರ್ಮ್ ಬರುತ್ತೆ, ರಿಲ್ಯಾಕ್ಸೇಷನ್ ಟೈಮ್ ಅಂತ. ರಿಲ್ಯಾಕ್ಸೇಷನ್ ಟೈಮ್ ಮೀನ್ಸ್ ಇಟ್ಸ್ ಆನ್ ಆವರೇಜ್ ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್ಸ್ ಆಫ್ ಎಲೆಕ್ಟ್ರಾನ್ಸ್ with fixed atoms or positive ions in a metal. ಇಲ್ಲಿ average time interval between two successive collisions of electrons with fixed atoms or positive ions ಅಂತ ಹೇಳಿದ್ರೆ ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಸೇಮ್ ಡೈರೆಕ್ಷನ್ ಹೋಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೇಮ್ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಹೋಗುವಾಗ ಇಲ್ಲಿರೋ ಫ್ರೀ ಎಲೆಕ್ಟ್ರಾನ್ ಇದಕ್ಕೆ ಕೊಲೈಡ್ ಆಗ್ತಾ ಇದೆ. ಟೂ ಸಕ್ಸೆಸಿವ್ ಕೊಲಿಷನ್ ಆಗಬೇಕು. ದಿ ಆವರೇಜ್ ಟೈಮ್ ಇಂಟರ್ವಲ್ ಬಿಟ್ವೀನ್ collision of electrons with fixed atoms, two successive collisions ಆಗಬೇಕು. ಆ ಇಂಟರ್ವಲ್ನ ಟೈಮ್ ಇಂಟರ್ವಲ್ ನಾವೇನಂತ ಕರಿತೀವಿ, ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಇದು ಫ್ರೀ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಫಿಕ್ಸೆಡ್ ಆಟಮ್ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಅಂತ ಹೇಳ್ತೀವಿ. ಇದಕ್ಕೆ ಕೊಲೈಡ್ ಆಗಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಬಂದು ಕೊಲೈಡ್ ಆಗ್ತದೆ. ಟೂ ಸಕ್ಸೆಸಿವ್ ಕೊಲಿಷನ್ಸ್ ಆಗುತ್ತೆ. ಆಗ ಫ್ರೀ ಎಲೆಕ್ಟ್ರಾನ್ ವಿಲ್ ಹಿಟ್ ಟೂ ಫಿಕ್ಸೆಡ್ ಆಟಮ್ಸ್ ಕಂಟಿನ್ಯೂಸ್ಲಿ. ಅದನ್ನ ಟೂ ಸಕ್ಸೆಸಿವ್ ಕೊಲಿಷನ್ಸ್ ಅಂತ ಹೇಳ್ತೀವಿ. ಆ ಟೂ ಸಕ್ಸೆಸಿವ್ ಕೊಲಿಷನ್ಸ್ಗೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನ ನಾವೇನಂತ ಕರಿತೀವಿ, ರಿಲ್ಯಾಕ್ಸೇಷನ್ ಟೈಮ್. ಟೋ ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ನೆಕ್ಸ್ಟ್, ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇಟ್ಸ್ ದಿ ಡ್ರಿಫ್ಟ್ ವೆಲಾಸಿಟಿ ಅಕ್ವೈರ್ಡ್ ಬೈ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಡ್ರಿಫ್ಟ್ ವೆಲಾಸಿಟಿ ಅಕ್ವೈರ್ಡ್ ಬೈ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಮ್ಯೂ ಅನ್ನೋದನ್ನ ನಾವು ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ನೋಟ್ ಮಾಡ್ತಾ ಇದೀವಿ. ಡ್ರಿಫ್ಟ್ ವೆಲಾಸಿಟಿಗೆ ವಿ ಅಂತ ಹೇಳ್ತೀವಿ, ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇ ಅಂತ ಹೇಳ್ತೀವಿ. ಡ್ರಿಫ್ಟ್ ವೆಲಾಸಿಟಿ ಮೀನ್ಸ್ ಯಾವಾಗಲೂ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬಂದಾಗ 2 ಯೂನಿಟ್ ಇದೆ, ಒಂದು ವೋಲ್ಟ್ ಪರ್ ಮೀಟರ್, ಇನ್ನೊಂದು ನ್ಯೂಟನ್ ಪರ್ ಕೂಲಂಬ್ ಇದೆ. ಅದರ ಪ್ರಕಾರ ನಾನು SI ಯೂನಿಟ್ ನೋಡ್ಕೊತಾ ಹೋದ್ರೆ
ನಾನೇನಾದರೂ ವೋಲ್ಟ್ ಪರ್ ಮೀಟರ್ ಏನಾದರೂ ಯೂನಿಟ್ SI ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಹಾಕಿದ್ರೆ ಆಗ ಮೊಬಿಲಿಟಿಗೆ ಯೂನಿಟ್ SI ಯೂನಿಟ್ ಈ ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್ ಬರುತ್ತೆ. ಅದೇ ರೀತಿ ನಾನೇನಾದರೂ ನ್ಯೂಟನ್ ಪರ್ ಕೂಲಂಬ್ ಹಾಕಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ಗೆ SI ಯೂನಿಟು ಆಗ ಮೊಬಿಲಿಟಿಗೆ ಯೂನಿಟು ಮೀಟರ್ ಪರ್ ಸೆಕೆಂಡ್ ಪರ್ ನ್ಯೂಟನ್ ಕೂಲಂಬ್ ಅಂತ ಆಗುತ್ತೆ. Now we move to the concept on derivation between relaxation time and drift velocity concepts. The first derivation will be for 3 mark relation between drift velocity and relaxation time. ಇಲ್ಲಿ ಏನಾಗುತ್ತೆ, ನಾನು ಆಗಲೇ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಮಾಡಿದ್ನಲ್ಲ, ಆ ರೀತಿ ಡಯಾಗ್ರಾಮ್ ಬರಿಬೋದು, ಇಲ್ಲ ಅಂದರೆ ಇಲ್ಲ ಪರವಾಗಿಲ್ಲ. Let m be the mass and minus e be the charge on the electron. U is the initial velocity of an electron in the absence of electric field. E be the field applied on the conductor. V be the drift velocity or final velocity of an electron. A be the acceleration of an electron. Tau be the relaxation time of an electron ಅಂತ ಹೇಳ್ತೀವಿ. ಅಂದರೆ ನಾನು ಆಗಲೇ ಅಲ್ಲಿ ಏನು ಎಕ್ಸ್ಪ್ಲನೇಷನ್ ಮಾಡಿದೆ, ಈ ರೀತಿ ಡಯಾಗ್ರಾಮ್ ಬರೆದು, ದಿಸ್ ಇಸ್ ಎ ಕಂಡಕ್ಟರ್. If we are applying potential difference across the ends, ಈ ರೀತಿ ಇಲ್ಲಿ ಎಲೆಕ್ಟ್ರಾನ್ ಇದೆ ಅಂದರೆ ಮೈನಸ್ ಇ ಇಸ್ ಚಾರ್ಜ್, ಎಲೆಕ್ಟ್ರಾನ್ ಹ್ಯಾಸ್ ಅ ಮಾಸ್ m ಅಂತ ಹೇಳಿ ಇದೆ. That u is initial velocity of electron in the absence of electric field. In the absence of potential difference and external electric field, these electrons will move in random direction whose initial velocity will be 0 ಅಂತ ಹೇಳ್ತೀವಿ. u will be 0 ಅಂತ ಹೇಳ್ತೀವಿ, ಅದನ್ನ ಹೇಳ್ತೀನಿ. ನೆಕ್ಸ್ಟ್ E is electric field ಅಂತ ಹೇಳ್ತೀವಿ. V or Vd is drift velocity ಅಂತ ಹೇಳ್ತಾ ಇದ್ವಿ. A is acceleration of an electron. Tau is relaxation time ಅಂತ ಹೇಳ್ತೀವಿ. By kinematic equation, we know that V equals U plus AT. V means we have to consider Vd drift velocity or V drift velocity or final velocity. ಇಲ್ಲಿ T ಬದಲು ಟೋ ಹಾಕೊಂಡಿದ್ದೀನಿ. ಇಲ್ಲಿ ನಾನು ಟೈಮ್ ಅಂತ ತೊಗೊಂಡಿಲ್ಲ, ರಿಲ್ಯಾಕ್ಸೇಷನ್ ಟೈಮ್ ಅಂತ ತೊಗೊಂಡು ನೋಟೇಷನ್ ಟೌ ಅಂತ ಹಾಕಿದ್ದೀನಿ. ಈಗ V equals U plus A into tau. The average initial velocity of all electrons is 0 since their directions are random. Thus U will be equal to 0 ಅಂತ ಹೇಳ್ತೀವಿ. U 0 ಆಯಿತು ಅಂದರೆ ಇದಕ್ಕೆ 0 ಅಪ್ಲೈ ಮಾಡಿದ್ರೆ V equals A into tau ಅಂತ ಆಗುತ್ತೆ. ನಾನಿಲ್ಲಿ ಏನು ಮಾಡ್ತೀನಿ, ಇದು ಈಕ್ವೇಷನ್ 2 ಆಗುತ್ತೆ. ವಿ ನೋ ದ್ಯಾಟ್ ಬೈ ನ್ಯೂಟನ್ ಸೆಕೆಂಡ್ ಲಾ F equals ma. ಇಲ್ಲಿ A ಇದೆ, A equals F by m ಆಗುತ್ತೆ ಈ ಈಕ್ವೇಷನ್ ಪ್ರಕಾರ. ಬೈ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಇಟ್ಸ್ ಎ ಫೋರ್ಸ್ ದಿ ರೀಜನ್ ಇನ್ ವಿಚ್ ಫ್ರೀ ಎಲೆಕ್ಟ್ರಾನ್ ಆರ್ ಫ್ರೀ ಚಾರ್ಜಸ್ ಆರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಸಮ್ ಫೋರ್ಸ್ ಅಂತ ಹೇಳ್ತೀವಿ. ಆ ರೀಜನ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ನನಗೆ ಇ ಈಕ್ವಲ್ಸ್ ಈ ರೀತಿ ಬರುತ್ತೆ ಈಕ್ವೇಷನ್ನು ಬೈ ಡೆಫಿನೇಷನ್ನು. ಇ ಈಕ್ವಲ್ಸ್ ಎಫ್ ಬೈ ಕ್ಯೂ ನಾಟ್. ಕ್ಯೂ ನಾಟ್ ಮೀನ್ಸ್ ಯೂನಿಟ್ ಪಾಸಿಟಿವ್ ಚಾರ್ಜು. ನಾನಿಲ್ಲಿ ತಗೊಂಡಿರೋದು ಎಲೆಕ್ಟ್ರಾನು, ಅದರ ಚಾರ್ಜು ಮೈನಸ್ ಇ ಇದೆ. ಇಲ್ಲಿ ಕ್ಯೂ ನಾಟ್ ಬದಲು ಮೈನಸ್ ಇ ಅಂತ ಹಾಕ್ತಾ ಇದ್ದೀನಿ. ಆಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇ ಎಫ್ ಈಕ್ವಲ್ಸ್ ಇ ಇಂಟು ಕ್ಯೂ ನಾಟ್ ಅಂತ ಆಗುತ್ತೆ. ಕ್ಯೂ ನಾಟ್ ಬದಲು ಮೈನಸ್ ಇ ಹಾಕಿದ್ದೀನಿ, ಆಗ ಎಫ್ ಈಕ್ವಲ್ಸ್ ಮೈನಸ್ ಇ ಇಂಟು ಇ ಆಗುತ್ತೆ. ನಾನು ಇಲ್ಲಿ ಎಫ್ ಇರೋ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಎ ಈಕ್ವಲ್ಸ್ ಮೈನಸ್ ಇ ಇಂಟು ಇ ಡಿವೈಡೆಡ್ ಬೈ ಎಮ್ ಅಂತ ಆಗುತ್ತೆ. ಇಫ್ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂ ಆಫ್ ಎ ಇನ್ ಈಕ್ವೇಷನ್ 2 ಆಗ ವಿ ಈಕ್ವಲ್ಸ್ ಮೈನಸ್ ಇ ಡಿವೈಡೆಡ್ ಬೈ ಎಮ್ ಇಂಟು 2 ಅಂತ ಆಗುತ್ತೆ. ಹಿಯರ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್. ನೆಗೆಟಿವ್ ಸೈನ್ ಏನ ಇಂಡಿಕೇಟ್ ಮಾಡುತ್ತೆ? ಡ್ರಿಫ್ಟ್ ವೆಲಾಸಿಟಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ ಇಂಡಿಕೇಟ್ ಮಾಡುತ್ತೆ. ಯಾಕೆ? ಈ ಡಯಾಗ್ರಾಮ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಡ್ರಿಫ್ಟ್ ವೆಲಾಸಿಟಿ ಎಲೆಕ್ಟ್ರಾನ್ಸ್ ವಿಲ್ ಡ್ರಿಫ್ಟ್ ಆಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್ಸ್ ಅದನ್ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಬರ್ದಿದ್ದೀನಿ ನೋಡಿ. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ದಿ ಡ್ರಿಫ್ಟ್ ವೆಲಾಸಿಟಿ ಅಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ನೆಕ್ಸ್ಟ್ ಇನ್ನೊಂದು 3 ಮಾರ್ಕ್ ಇಂಪಾರ್ಟೆಂಟ್ ಡೆರಿವೇಷನ್ ಇದೆ. ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ. ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಒಂದು ಸೈಡು ಐ ಬಂದಿರಬೇಕು, ಇನ್ನೊಂದು ಸೈಡು ವಿ ಡಿ ಟರ್ಮ್ ಬಂದಿರಬೇಕು. ಡಯಾಗ್ರಾಮ್ ಕಂಪಲ್ಸರಿ ಬರೀಬೇಕು, ಕನ್ಸಿಡರೇಷನ್ ಕಂಪಲ್ಸರಿ ಮಾಡಿರಬೇಕು. ಸೇಮು ನಾನು ಆಗಲೇ ಇಲ್ಲಿ ಹೇಗೆ ಬರ್ತೀನಿ ಆ ರೀತಿ ಆದರೂ ಬರೀಬಹುದು, ಇಲ್ಲ ಈ ರೀತಿ ಆದರೂ ಸಿಂಪಲ್ ಆಗಿ ಬರೀಬಹುದು. ಇಲ್ಲಿ ಹಿಯರ್ ಎಲ್ ಇಸ್ ಲೆಂತ್ ಆಫ್ ಎ ಕಂಡಕ್ಟರ್ ಅಂಡ್ ಎ ಇಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಯೂನಿಫಾರ್ಮ್
ಕ್ರಾಸ್ ಸೆಕ್ಷನ್ ಆಫ್ ಅ ಕಂಡಕ್ಟರ್ ಅಂತ ಹೇಳ್ತಾ ಇದ್ವಿ, ಅಥವಾ ಮೆಟಲ್ ವೈರ್ ಅಂತ ಹೇಳ್ತಾ ಇದ್ವಿ. When potential difference is applied across the ends of a conductor, an electric field is set up in the conductor. Due to this electric field, the electrons drift with the velocity Vd in the direction opposite to the direction of electric field. By definition of current, we know that I equals Q by T ಅಂತ ಹೇಳ್ತೀನಿ. ನನಗೆ ಒಂದು ಸೈಡ್ ಕರೆಂಟ್ ಬೇಕಿತ್ತು, ಹಾಗಾಗಿ I equals by current definition ಅಂತ ತಗೊಂಡಿದ್ದೀನಿ. Call this as equation number 1. Let n be the number of free electrons per unit volume of a conductor. ಸ್ಮಾಲ್ ಎನ್ ನಾನು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ತಗೊತಾ ಇದ್ದೀನಿ. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸು ಎಷ್ಟಿರುತ್ತೆ ಕಂಡಕ್ಟರಲ್ಲಿ ಅಂತ ಬೇಕು. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಏನು ಗೊತ್ತಿದೆ, ಒಂದು ಕಂಡಕ್ಟರ್ ಅಂತ ತಗೊಂಡ್ರೆ ಒಂದು ಪಾರ್ಟ್ ಪರ್ ಯೂನಿಟ್ ಪಾರ್ಟ್ಗೆ ಎಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಬೇಕು ಅಂತ ಗೊತ್ತಿರುತ್ತೆ. ಅದ್ರ ಟೋಟಲ್ ವಾಲ್ಯೂಮ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಕಂಡಕ್ಟರ್ ಇಂಟು ವಾಲ್ಯೂಮ್ ಆಫ್ ಎ ಕಂಡಕ್ಟರ್. ಈ ವಾಲ್ಯೂಮ್ ಯಾವುದು? ಟೋಟಲ್ ವಾಲ್ಯೂಮ್ ಅಂತ ಹೇಳಿದ ತಕ್ಷಣ ಏರಿಯಾ ಇಂಟು ಲೆಂತ್ ಅಂತ ಹಾಕೊಂತಿದ್ದೀವಿ. ಯಾಕೆ ಅಂದರೆ ವಾಲ್ಯೂಮ್ಗೆ ಮೀಟರ್ ಕ್ಯೂಬ್ ಯೂನಿಟು, ಏರಿಯಾಗೆ ಮೀಟರ್ ಸ್ಕ್ವೇರು, ಲೆಂತ್ಗೆ ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ಕ್ಯೂಬ್ ಆಗುತ್ತೆ. ಇಫ್ ಬೇಸಿಸ್ ಆಫ್ ಸೇಮ್ ವಿಲ್ ಆಡ್ ಪವರ್ಸ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಏನಾಗುತ್ತೆ, ವಾಲ್ಯೂಮ್ ಆಫ್ ಎ ಕಂಡಕ್ಟರ್ ಅಂತ ಹೇಳಿದ ತಕ್ಷಣ ನಾವು ಡಯಾಗ್ರಾಮಲ್ಲಿ ಬರೆದಿರೋದು, ಈ ಡಯಾಗ್ರಾಮಲ್ಲಿ ಎಲ್ ಇಸ್ ಲೆಂತ್ ಆಫ್ ಎ ಕಂಡಕ್ಟರ್ ಆ್ಯಂಡ್ ಎ ಇಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಅಂತ ಹೇಳಿದ್ರೆ ಟೋಟಲ್ ಇದು ಫುಲ್ಲು ವಾಲ್ಯೂಮ್ ಆಗುತ್ತೆ. ಹಾಗಾಗಿ ನಾನು ಎ ಇಂಟು ಎಲ್ ಅಂತ ವಾಲ್ಯೂಮ್ ಆಫ್ ಎ ಕಂಡಕ್ಟರ್ನ ಬರ್ಕೊಬೋದು. ಇಲ್ಲಿ ಎನ್ ಬಿ ದಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಕಂಡಕ್ಟರ್ ಅಂತ ತೊಗೊಂಡು ಎನ್ ಅಂತ ಬರ್ಕೊಂಡಿದ್ದೀನಿ. ಯಾಕಂದರೆ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ ಎಷ್ಟಾಗುತ್ತೆ? ಎನ್ ಎ ಎಲ್ ಆಗುತ್ತೆ. ನನಗೆ ಇಲ್ಲಿ ಬೇಕಾಗಿರೋದು ಕ್ಯೂ, ಇಲ್ಲಿ ನನಗೆ ಗೊತ್ತಿರೋದು ಕ್ಯೂ ಅಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಟೋಟಲ್ ಚಾರ್ಜ್ ಇನ್ ದಿ ಕಂಡಕ್ಟರ್ ಬೇಕು. ಇಲ್ಲಿರೋದು ಎಲೆಕ್ಟ್ರಾನ್ಸು, ನನಗೆ ಚಾರ್ಜ್ ಬೇಕಾಗಿರೋದು. ಹಾಗಾಗಿ ನಮಗೆ ಫಸ್ಟ್ ಚಾಪ್ಟರಲ್ಲಿ ಗೊತ್ತಿದೆ, ಏನಂತ ಗೊತ್ತಿದೆ, ಕ್ಯೂ ಈಕ್ವಲ್ಸ್ ಎನ್ ಇಂಟು ಇ ಅಂತ ಗೊತ್ತಿದೆ. ಚಾರ್ಜ್ ಇಸ್ ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ. ದಿ ಚಾರ್ಜ್ ಆನ್ ಎ ಸಿಸ್ಟಮ್ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಚಾರ್ಜ್ ಆರ್ ಫಂಡಮೆಂಟಲ್ ಚಾರ್ಜ್ ಆರ್ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಹೇಳ್ತೀವಿ. ಆ ಫಾರ್ಮುಲಾ ಥರ ನಾನು ಏನು ಮಾಡ್ತೀನಿ, ಟೋಟಲ್ ಫ್ರೀ ಚಾರ್ಜ್ ಇನ್ ಎ ಕಂಡಕ್ಟರ್ ಕ್ಯೂ ಈಕ್ವಲ್ಸ್ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್. ಇದು ಎಷ್ಟು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಕಂಡಕ್ಟರ್ಲಿ ಅದನ್ನು ಹಾಕೊತಾ ಇದ್ದೀನಿ, ಇಂಟು ಎಲೆಕ್ಟ್ರಾನಿಕ್ ಚಾರ್ಜ್ ಆರ್ ಬೇಸಿಕ್ ಚಾರ್ಜ್ ಹಾಕೊತಾ ಇದ್ದೀನಿ ಸ್ಮಾಲ್ ಇನ. ಹಾಗಾಗಿ ಕ್ಯೂ ಈಕ್ವಲ್ಸ್ ಎನ್ ಎ ಎಲ್ ಇಂಟು ಇ ಅಂತ ಆಗುತ್ತೆ. ಈ ಈಕ್ವೇಶನ್ ಥರ ನಾನು ಬರ್ಕೊಂಡಿದ್ದೀನಿ. ಬಟ್ ಎನ್ ಅಂದರೆ ಅಲ್ಲಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸು, ಇಲ್ಲಿ ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸು ಕಂಪ್ಲೀಟಾಗಿ ಇಷ್ಟಿರುತ್ತೆ. ಹಾಗಾಗಿ ಬರ್ಕೊಂಡಿದ್ದೀನಿ. ಲೆಟ್ ಟಿ ಬಿ ದಿ ಟೈಮ್ ಟೇಕನ್ ಬೈ ಎ ಚಾರ್ಜ್ ಟು ಟ್ರಾವೆಲ್ ಲೆಂತ್ ಎಲ್ ಈಸ್ ಅಂತ ಇದೆ. ಅಂದರೆ ನಾನು ಏನು ಮಾಡ್ತೀನಿ, ಇಲ್ಲಿರೋ ಫ್ರೀ ಎಲೆಕ್ಟ್ರಾನು ಇಲ್ಲಿಗೆ ಮೂವ್ ಆಗಬೇಕು ಈ ಕಡೆ ಎಂಡ್ಗೆ ಅಂತ ಹೇಳಿದ್ರೆ ಟಿ ಅನ್ನೋ ಟೈಮ್ ಇಂಟರ್ವಲ್ ತೊಗೊಂಡು ಅದ್ರ ಲೆಂತ್ ಎಷ್ಟಿದೆ ಡಿಸ್ಪ್ಲೇಸ್ಮೆಂಟು ಎಲ್ ಅಂತ ತೊಗೊತೀನಿ. ಹಾಗಾಗಿ ಇಲ್ಲಿ ಐ ಈಕ್ವಲ್ಸ್ ಕ್ಯೂ ಬೈ ಟಿ ಅಲ್ಲಿ ಕ್ಯೂ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ನಿ ಡಿವೈಡೆಡ್ ಬೈ ಟಿ. ಹಾಗಿದ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ನಾನು ಡ್ರಿಫ್ಟ್ ವೆಲಾಸಿಟಿ ಅಂತ ಕಳ್ತೀನಿ. ಎಲ್ ಬೈ ಟಿ ವಿಲ್ ಬಿ ರಿಪ್ಲೇಸ್ಡ್ ಬೈ ವಿ ಡಿ. ಹಾಗಾಗಿ ಐ ಈಕ್ವಲ್ಸ್ ಎನ್ ಇ ಎ ಹಾಗೆ ಇರುತ್ತೆ, ಎಲ್ ಬೈ ಟಿಗೆ ಮಾತ್ರ ವಿ ಡಿ ಹಾಕಿದ್ದೀನಿ. ಥ್ಯಾಂಕ್ ಯು.